ಅಲ್ಲೋಲ ಕಲ್ಲೋಲ ಆಗಿದೆ. ಅದರಲ್ಲೂ ಮೈಗ್ರೆಂಟ್ ವರ್ಕರ್ಸು, ಅನ್ಆರ್ಗನೈಸ್ಡ್ ವರ್ಕರ್ಸು, ಈವನ್ ಆರ್ಗನೈಸ್ಡ್ ವರ್ಕರ್ಸ್ನಲ್ಲೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಸರ್ಕಾರ ಸಹಾಯ ಕೊಡದೇ ಇದ್ದ ಕಾರಣ ಇವತ್ತು ಅವರು ಕೂಡ ಬಹಳ ತೊಂದರೆಯಲ್ಲಿ ಇದ್ದಾರೆ. ಅದರ ಜೊತೆಯಲ್ಲೇ MSME ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೂಡ ಕಂಪ್ಲೀಟ್ಲಿ ನಿಂತು ಹೋಗಿವೆ ಮತ್ತು ಅದರಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸುಮಾರು 11 ಕೋಟಿ ಕಾರ್ಮಿಕರಿಗೆ ಇವತ್ತು ತೊಂದರೆ ಆಗಿದೆ. ಮೈಗ್ರೆಂಟ್ ವರ್ಕರ್ಸು ಸುಮಾರು ದೇಶದಲ್ಲಿ ಅಂದಾಜು 8 ಕೋಟಿ ಜನ ಇದ್ದಾರೆ. ಅದು ಇಂಟರ್ ಸ್ಟೇಟ್ ಮೈಗ್ರೆಂಟ್ ವರ್ಕರ್ ಇರ್ಬೋದು ಅಥವಾ ಇಂಟರ್ ಡಿಸ್ಟ್ರಿಕ್ಟ್ ಮೈಗ್ರೆಂಟ್ ಇರ್ಬೋದು ಅಥವಾ ಒಂದು ವಿಲೇಜ್ನಿಂದ ಇನ್ನೊಂದು ವಿಲೇಜ್ಗೆ ಹೋಗ್ತಕ್ಕಂಥ ಮೈಗ್ರೆಂಟ್ ವರ್ಕರ್ಸು ಕೂಡ ಇರ್ಬೋದು. ಮೈಗ್ರೆಂಟ್ ವರ್ಕರ್ಸ್ ಡಿಫರೆಂಟ್ ಸ್ಟೇಜ್ನಲ್ಲಿ ಇರ್ತಾರೆ. ಒಂದು ಹಳ್ಳಿಯಿಂದ ಯಾವ ಹಳ್ಳಿ ಕೆಲಸ ಸಿಗ್ತದೆ ಅಲ್ಲಿ ಹೋಗೋರು ಇರ್ತಾರೆ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ತಕ್ಕಂಥವ್ರು ಇರ್ತಾರೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ತಕ್ಕಂಥ ಜನ ಇರ್ತಾರೆ. ಇವತ್ತು ಕಂಪ್ಲೀಟ್ಲಿ ಅವರ ಜೀವನ ಅಸ್ತವ್ಯಸ್ತ ಆಗಿದೆ. ಅದರ ಜೊತೆಯಲ್ಲೇ ಸಹಜವಾಗಿ ರೈತರು ಮತ್ತು ರೈತ ಕಾರ್ಮಿಕರಿಗೂ ಕೂಡ ತೊಂದರೆ ಆಗಿದೆ. ದೇಶದಲ್ಲಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಹೆಚ್ಚಿನ ರೀತಿಯಲ್ಲಿ ಇವತ್ತು ನಮ್ಮ ದವಸ ಧಾನ್ಯಗಳ ಉತ್ಪತ್ತಿ ಹೆಚ್ಚಿಗಾದರೂ ಕೂಡ ವಿಶೇಷವಾಗಿ ಹಾರ್ಟಿಕಲ್ಚರ್ ಮತ್ತು ಅನೇಕ ಪೆರಿಸೆಬಲ್ ಗೂಡ್ಸ್ ನಾವೇನು ಕರೀತೇವೆ ಅವೆಲ್ಲನೂ ಕೂಡ ಇವತ್ತು ಹಾಳಾಗಿ ಹೋಗಿದೆ. ಅದಕ್ಕೆ ಕೇಳ್ತಕ್ಕಂಥವ್ರು ಯಾರು ಇಲ್ಲ. ನ್ಯಾಚುರಲಿ ಕನ್ಸ್ಯೂಮರ್ಸ್ ಹತ್ರ ಹಣ ಇದ್ದರೆ ಅವರು ಖರೀದಿ ಮಾಡತಕ್ಕಂಥ ಶಕ್ತಿ ಬರ್ತದೆ. ಯಾವಾಗ ಖರೀದಿ ಮಾಡತಕ್ಕಂಥ ಶಕ್ತಿ ಬರ್ತದೋ ಆವಾಗ ಡಿಮ್ಯಾಂಡ್ ಬರ್ತದೆ. ಯಾವಾಗ ಡಿಮ್ಯಾಂಡ್ ಬರ್ತದೋ ಆವಾಗ ಸಪ್ಲೈ ಚೈನ್ ಶುರು ಆಗ್ತದೆ. ಯಾವಾಗ ಸಪ್ಲೈ ಚೈನ್ ಶುರು ಆಗ್ತದೋ ಆವಾಗ ಮ್ಯಾನುಫ್ಯಾಕ್ಚರಿಂಗ್ನು ಕೂಡ ಶುರು ಆಗ್ತದೆ. ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಿನ ರೀತಿಯಲ್ಲಿ ಆಗಕ್ಕೆ ಪ್ರಾರಂಭ ಆದಾಗ ಎಂಪ್ಲಾಯ್ಮೆಂಟು ಕೂಡ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ. ಇದು ಎಲ್ಲನೂ ಕೂಡ ಇವತ್ತು ಬಿದ್ದೋಗಿದೆ. ಇದು ಒಂದು ಕಡೆ. ಎರಡನೇದು ರೈಲ್ವೇದವರು ಇವತ್ತು ಮೈಗ್ರೆಂಟ್ ವರ್ಕರ್ಸ್ ಪರಿಸ್ಥಿತಿ ಇಂಥ ಕೆಟ್ಟದಾಗಿ ಮಾಡಿದ್ದಾರೆ. ಬಹುಶಃ ಆ ಡಿಪಾರ್ಟ್ಮೆಂಟ್, ಆ ಸರ್ಕಾರ, ರೈಲ್ವೆ ಡಿಪಾರ್ಟ್ಮೆಂಟ್ ದೇಶದಲ್ಲಿ ಇದೇ ಇಲ್ಲ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಸುಮಾರು 13,000 ಪ್ಯಾಸೆಂಜರ್ ಟ್ರೈನ್ ದಿನ ದೇಶದಲ್ಲಿ ಅಡ್ಡಾಡ್ತದೆ. ಅದರಲ್ಲಿ ಸುಮಾರು 9,000 ಟ್ರೈನ್ಸ್ಗಳು ಫ್ಲೈಟ್ ಈ ಸಾಮಾನುಗಳನ್ನು, ಗೂಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅವು ಇವೆ. ದಿನನಿತ್ಯ ಸುಮಾರು 2,30,00,000 ಜನ ಟ್ರೈನ್ನಾಗ ದಿನ ಅಡ್ಡಾಡ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ
ಇವತ್ತು ಕೇವಲ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ 2,30,00,000 ಜನ ಪ್ರತಿದಿನ ಅಡ್ಡಾಡಲ್ಲಿ 8 ಕೋಟಿ ಮೈಗ್ರೆಂಟ್ ವರ್ಕರ್ಸ್ ಅಂದ್ರೆ ಎಲ್ಲರೂ ಕೂಡ ರೈಲಿನಿಂದ ಹೋಗೋರೇ ಇರೋದಿಲ್ಲ, ಸಮೀಪ ಇರ್ತಾರೆ. ಅಂದ್ರೆ ನಾವು ಕನಿಷ್ಠ ರೈಲಿನಿಂದ ಹೋಗ್ತಕ್ಕಂಥವ್ರು, ದೂರ ಪ್ರಯಾಣ ಮಾಡ್ತಕ್ಕಂಥವ್ರು ಬಿಹಾರ್ ಇರ್ಬೋದು, UP ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಅಥವಾ ಮುಂಬೈಯಿಂದ ಕರ್ನಾಟಕ ಬರ್ತಕ್ಕಂಥವ್ರು ಇರ್ಬೋದು, ಮುಂಬೈಯಿಂದ ವೆಸ್ಟ್ ಬೆಂಗಾಲ್ ಇರ್ಬೋದು, ಎಲ್ಲ ಕಡೆ ಹಿಡಿದ್ರು ಕೂಡ ಸುಮಾರು ಒಂದು 5 ಕೋಟಿ ಅಥವಾ 6 ಕೋಟಿ ಜನ ಆಗ್ಬೋದು. ಅಂದ್ರೆ ಪ್ಯಾಸೆಂಜರ್ ಟ್ರೈನ್ನಲ್ಲಿ ಕೇವಲ 4 ದಿವಸದ ಕೆಲಸ, 4 ದಿವಸದಲ್ಲಿ ಎಲ್ಲರೂ ಕೂಡ ತಮ್ಮ ಮನೆಗೆ ಮುಟ್ತಾ ಇದ್ರು. ಒಂದು ವೇಳೆ ಲಾಕ್ಡೌನ್ ಮಾಡಕ್ಕಿಂತ ಮುಂಚೆ ನೋಡಿ, ನಾವು ಲಾಕ್ಡೌನ್ ಮಾಡ್ತಾ ಇದ್ದೇವೆ, ನಿಮ್ಗೆ ಯಾರಿಗೂ ತೊಂದರೆ ಆಗಬಾರ್ದು, ಯಾವುದೇ ಮೈಗ್ರೆಂಟ್ ವರ್ಕರ್ ಇರ್ಬೋದು, ಆರ್ಗನೈಸ್ಡ್ ಇರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, MSME ಇರ್ಬೋದು, ಬೇರೆ ಇಂಡಸ್ಟ್ರೀಸ್ ಇರ್ಬೋದು, ಇಷ್ಟ ದಿವಸಿಗಾಗಿ ನೀವು ವ್ಯವಸ್ಥೆ ಮಾಡಿಕೊಳ್ಳಿ, ನಾವು ಇಂದಿನಿಂದ ಕ್ಲೋಸ್ ಮಾಡ್ತೇವೆ ಅಂಥೇಳಿ ಅವರು ಘೋಷಣೆ ಮಾಡಿದ್ರೆ ಬಹುಶಃ ಈ ಮೈಗ್ರೆಂಟ್ ವರ್ಕರ್ ಇವತ್ತು ಬೀದಿ ಮೇಲೆ ಸಾಯ್ತಕ್ಕಂಥದ್ದು ನೀವು ನೋಡ್ತಾ ಇರಲಿಲ್ಲ. ಗರ್ಭಿಣಿಯರು ರಸ್ತೆ ಮೇಲೆ ಹೆರಿಗೆ ಆಗ್ತಕ್ಕಂಥದ್ದು ನೀವು ನೋಡ್ತಾ ಇರಲಿಲ್ಲ. ಮಗು ತಾಯಿಯನ್ನ ಸಾಯ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೀವು ಕಾಣ್ತಾ ಇರಲಿಲ್ಲ. ರೈಲ್ವೆ ಪಟ್ರಿಯಲ್ಲಿ ಮಲಗಿ ದಣದು, ಯಾಕಂದ್ರೆ ಹೆಂಗೂ ಟ್ರೈನ್ ಬರೋದಿಲ್ಲ ಅಂತ ಹೇಳಿ ಆ ರೈಲ್ವೆ ಹಳೆ ಹಿಡ್ಕೊಂಡು ಹೋದರೆ ನಾವು ಶಾರ್ಟ್ ಕಟ್ ಆಗಿ ಹೋಗ್ತೇವೆ ಅಂತ ಹೇಳಿ ದಣದು ಮಲಗತಕ್ಕಂಥ 100 ಜೀವಗಳೇನು ಹೋದು ಅವು ಆಗ್ತಾ ಇರಲಿಲ್ಲ. ಹಾಲಿಲ್ಲದೆ ಸಾಯ್ತಕ್ಕಂಥ ಮಕ್ಕಳು ಆಗ್ತಾ ಇರಲಿಲ್ಲ. ಅನ್ನ ಇಲ್ಲದೆ, ನೀರಿಲ್ಲದೆ ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕಷ್ಟಕ್ಕೆ ಒಳಪಟ್ಟಿದ್ದಾರೆ. ನಿಮಗೊಂದು ಉದಾಹರಣೆ ಹೇಳಬೇಕಾದ್ರೆ, ಇಲ್ಲಿವರೆಗೆ ಆಪರೇಟ್ ಮಾಡಿದ್ದು 260 ಟ್ರೈನ್ಸ್ ಎವ್ರಿ ಡೇ, ಅಂದ್ರೆ 3 ಲಕ್ಷ ಪ್ಯಾಸೆಂಜರ್ ಮಾತ್ರ. ಅದನ್ನು ಕೂಡ ಈ ಟ್ರೈನ್ ಓಡ್ತಾ ಇರಲಿಲ್ಲ. ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರು ಹೇಳಿದ್ರು, ಮೈಗ್ರೆಂಟ್ ವರ್ಕರ್ಗಳಿಗೆ ಅವರವರ ಗುರಿ ತಲುಪತಕ್ಕಂಥ ಅಥವಾ ಹಳ್ಳಿಗಳಿಗೆ, ಅವ್ರ ಡೆಸ್ಟಿನಿ ಪ್ಲೇಸಸ್ಗೆ ನೀವು ಮುಟ್ಸಕ್ಕಾಗಲಿಲ್ಲ ಅಂದರೆ ನಾನು ನನ್ನ ಕಾರ್ಯಕರ್ತರನ್ನ ಹೇಳಿ, ರಾಜ್ಯದ ಜನತೆಗೆ ಹೇಳಿ, NGOsನ ರಿಕ್ವೆಸ್ಟ್ ಮಾಡಿ ಅವರಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಅಂತಕ್ಕಂಥದ್ದು ಹೇಳಿದ ಮೇಲೆ ಕೆಲವು ಟ್ರೈನ್ಸ್ ಅನ್ನ ಬಿಟ್ಟರು. ಅದರಲ್ಲೂ ಕೂಡ ಇದು ದಿನಕ್ಕೆ 3 ಲಕ್ಷ ಅಂತಂದ್ರೆ ನೀವು ಎಷ್ಟು ದಿವಸ ಪ್ರಯತ್ನ ಮಾಡಿದ್ರು ಕೂಡ ಇದು ಕೋಟಿಗಟ್ಟಲೆ ಏನಾಗದೆ. ಅಂದ್ರೆ ಯಾವುದೇ ಐಡಿಯಾ ಇಲ್ಲದೆ, ಪ್ರೀ ಪ್ಲಾನ್ ಇಲ್ಲದೆ, ನಾವು ಯಾವಾಗ ಎಪಿಡೆಮಿಕ್ ಅಥವಾ ವೈರಸ್ ಕಮ್ಮಿ ಇತ್ತು ಆವಾಗ ಲಾಕ್ಡೌನ್ ಮಾಡಿದ್ದೇವೆ. ಯಾವಾಗ ಸ್ಪ್ರೆಡ್ ಆಗಿ ಹೆಚ್ಚಿಗಾಗಿ ಎಲ್ಲ ಕಡೆ ಈಗ ಜನ ಹೆಚ್ಚಿನ ರೀತಿಯಲ್ಲಿ ಸಾಯ್ತಾ ಇದ್ದಾರೋ ಆವಾಗ ನಾವು ಓಪನ್ ಮಾಡಿದ್ವಿ. ಅರೆ, ನೀವು ಮುಂಚೆನೆ ಇದನ್ನ ಪ್ಲಾನ್ ಮಾಡಿಕೊಂಡು ನಿಮ್ಮ ಜಾಗದಲ್ಲಿ ಹೋಗ್ಬೇಕು ಅಂತ ಕಳಿಸಿದ್ರೆ ಸುಮಾರು ಏನು ಮೈಗ್ರೆಂಟ್ ವರ್ಕರ್ಸ್ ಸುಮಾರು 8 ಕೋಟಿ ಜನ ಇದ್ರು, ಅವರಿಗಿದು ತಾಪತ್ರಯ ಆಗ್ತಿರಲಿಲ್ಲ. ಅಥವಾ ಅಗ್ರಿಕಲ್ಚರ್ ಫಾರ್ಮರ್ಸ್ಗಳಿಗೂ ತೊಂದರೆ ಇರ್ತಿರಲಿಲ್ಲ, ಹಾರ್ಟಿಕಲ್ಚರ್ದವ್ರಿಗೆ ತೊಂದರೆ ಇರ್ತಾ ಇರಲಿಲ್ಲ, MSME ತೊಂದರೆ ಇರ್ತಾ ಇರಲಿಲ್ಲ. ಇಂಡಸ್ಟ್ರಿಗಳನ್ನು ಕೂಡ ತಮ್ಮ ರೀತಿ ನೀತಿಯಿಂದ ಅದು
ಕ್ಲೋಸ್ ಮಾಡ್ಕೊಳ್ತಿದ್ರು. ಸೊ ಹೀಗೆ ದೇಶದ ಎಲ್ಲ ವರ್ಗದ ಜನರಿಗೆ, ಕಾರ್ಮಿಕ ಇಟ್ಕೊಂಡು ಮ್ಯಾನುಫ್ಯಾಕ್ಚರರ್ವರೆಗೆ ತೊಂದರೆ ಮಾಡತಕ್ಕಂಥ ಈ ಸರ್ಕಾರ ಆಗಿದೆ. ನಮ್ಮ ಪಕ್ಷದ ವತಿಯಿಂದ ನಾವು ಸಾಕಷ್ಟು ಸಹಾಯ ಮಾಡಿದೆವು, ಇನ್ನೂ ಮಾಡ್ತೇವೆ. ಯಾಕಂದರೆ ಇದು ದೇಶದ ಪ್ರಶ್ನೆ. ದೇಶಕ್ಕಾಗಿ ನಾವು ನಮ್ಮ ಕಾರ್ಯಕರ್ತರು ಅನೇಕ ಕಡೆ ಹೋಗಿ ಎಲ್ಲಿ ಉಪವಾಸ ಇದ್ದಾರೆ ಕೈಲಾದಷ್ಟು ಅವರಿಗೆ ಪ್ಯಾಕೆಟ್ಸ್ಗಳು ಕೊಡ್ತಕ್ಕಂಥದ್ದು ಮತ್ತು ಕಿಟ್ಸ್ಗಳು ಕೊಡ್ತಕ್ಕಂಥದ್ದು, ಮಾಸ್ಕ್ಗಳು ಕೊಡ್ತಕ್ಕಂಥದ್ದು, PPE ಇಲ್ಲ, ಆ ಪ್ರೊಟೆಕ್ಷನ್ ಕಿಟ್ ಕೊಡ್ತಕ್ಕಂಥದ್ದು, ಇದು ಎಲ್ಲ ನಮ್ಮವರು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇದು ದೇಶದಲ್ಲಿ ಇದು ದೊಡ್ಡ, ಬಟ್ ಇದು ಮ್ಯಾನ್ ಮೇಡ್ ಕೆಲಾಮಿಟೀಸ್ಗೆ ಏನು ಹೇಳಬೇಕು. ಇಟ್ ಈಸ್ ನಾಟ್ COVID-19 ಈಸ್ ಎ ನ್ಯಾಚುರಲ್ ಕೆಲಾಮಿಟಿ. ಬಂದಿದೆ, ಇಡೀ ಪ್ರಪಂಚದಲ್ಲಿ ಬಂದಿದೆ. ಬಟ್ ನಿಮ್ಮ ಅರ್ಥವ್ಯವಸ್ಥೆ, ನಿಮ್ಮ ನೀತಿ, ನಿಮ್ಮಿಂದ ಆದಂಥ ತಪ್ಪಿನಿಂದ ಸುಮಾರು 560 ಜನ ಸತ್ತಾರೆ. ಅಂದ್ರೆ ಯಾರು ಟ್ರೈನ್ ಏರಕ್ಕೆ ಹೋಗಿ, ಯಾರು ಟ್ರೈನ್ಲಿಂದ ಬಿದ್ದು, ಯಾರು ರಸ್ತೆ ಮೇಲೆ ನಡ್ಕೋತ ಹೋಗಿ, ಇಂಥವರು 560 people have died. Who is responsible for this? ಊಟ ನೀರು ತಿಂಡಿ ಇಲ್ಲದೆ ಅನೇಕ ಜನ ಸುಮಾರು 2,000 ಕಿಲೋಮೀಟರ್ 3,000 ಕಿಲೋಮೀಟರ್ ಸೈಕಲ್ ಮೇಲೆ ಎಲ್ಲ ಕಡೆ ಜನ ಹೋಗಿ ಅವರು ತಲುಪಬೇಕಾದ್ರೆ ಏನು ತೊಂದರೆ, ಏನು ಕಷ್ಟ. ವಾರ್ ಟೈಮ್ನಾಗೂ ಇಷ್ಟು ಕಷ್ಟ ಆಗಲ್ಲ. ಜನ ವಾರ್ ಟೈಮ್ನಾಗ ನಿಂತು ಫೈಟ್ ಮಾಡ್ತಾರೆ. ಆದರೆ ಇವತ್ತು ಇಂಥ ಒಂದು ಸಂಕಟದ ಸಮಯದಲ್ಲಿ ನೀವು ಯೋಜನೆ ಇಲ್ಲದೆ, ಪ್ಲಾನಿಂಗ್ ಇಲ್ಲದೆ, ಕುಂತು ವಿಚಾರ ಮಾಡದೆ 20 lakhs ನಾವು 20 lakh crores ಎಷ್ಟು 10% ಆಫ್ GDP ಎಲ್ಲಿದೆಪ್ಪ? 10% ಆಫ್ GDP ನಾ ಹೇಳ್ತೀನಿ. ಅಷ್ಟೊಂದು ಸಮಯ ನಾ ತಗೊಳಕ್ ಹೋಗೋದಿಲ್ಲ. ಬಿಕಾಸ್ ನೀವು ಅಷ್ಟು ಹೆಚ್ಚು ಕಡಿಮೆ ಅದು ಇದೂ ಆಗಲ್ಲ. ಕೇವಲ 1% GDP. ಅದು ಇದರೊಳಗೆ ಅಂದ್ರೆ ನರೇಗಾ ಅಂತ ಯೋಜನೆಗೆ ಒಂದು 40,000 ಮತ್ತು ಎಪಿಡೆಮಿಕ್ ಔಷಧ ಆಯಿತು, ಕಿಟ್ಸ್ ಆಯಿತು, ಅದಕ್ಕಾಯ್ತು, ಇದಕ್ಕೆ ಎಲ್ಲ ಸೇರಿದ್ರೆ ನಿಮ್ದು 1,70,000 ಕೋಟಿ ನಮ್ಮ ಟೋಟಲ್ ಬಜೆಟಿನ 1%. ಆದ್ರೆ ಜನರಿಗೆ ಹೇಳಿದ್ರಿ 10% GDP. ದಿನ ಹೇಳೋದು ಬರೆಯೋದು ಕೇಳಿ ನಮಗೂ ಬೇಸರ. ಯಾರ ಜೋಬ್ನಾಗ ಬಂದಿದೆ? ಎಲ್ಲರಿಗೆ ನಮ್ಮ ಕಡೆ ಹೇಳ್ತಾರೆ ಈ ಕನ್ನಡಿ ಒಳಗಿನ ಗಂಟು ಅಂತ. ಹಾಗೆ ಎಲ್ಲರಿಗೆ MSME ನೀವು ಸಾಲ ತಗೊಳ್ಳಿ ಇಷ್ಟು %ನಲ್ಲಿ. ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಇಂಡಸ್ಟ್ರಿ, ಬಿಗ್ ಇಂಡಸ್ಟ್ರಿ, ನಿಮ್ಮ ಇನ್ಸ್ಟಾಲ್ಮೆಂಟ್ ಮುಂದಕ್ಕೆ ಅಂದ್ರೆ ಇವತ್ತು ಕೊಡೋದು 3 ತಿಂಗಳಿಗೆ ಕೊಡಿ, 3 ಇನ್ಸ್ಟಾಲ್ಮೆಂಟ್ನಲ್ಲಿ ಕೊಡಿ. ಇದು ರಿಲೀಫಾ? ಜನರ ಜೋಬ್ನಲ್ಲಿ ದುಡ್ಡು ಬಂದ್ರೆ ಅವ್ರು ಖರ್ಚು ಮಾಡ್ತಾರೆ. ಸಣ್ಣ ಸಣ್ಣ ಉದ್ದಿಮೆದಾರ ಕೈಯಲ್ಲಿ ಕ್ಯಾಪಿಟಲ್ ಬಂದ್ರೆ, ಹಣ ಬಂದ್ರೆ ಅವ್ರು ಖರ್ಚು ಮಾಡ್ತಾರೆ. ಆವಾಗ ನಾ ಈಗ ಹೇಳ್ದಲ್ಲ ಸೀರೀಸ್ ಹೆಂಗೆ ಎಫೆಕ್ಟ್ ಆಗ್ತದೆ. ಕನ್ಸ್ಯೂಮರ್ ಯಾವ ರೀತಿಯಾಗಿ ಡಿಮ್ಯಾಂಡ್ ಮಾಡ್ತಾನೆ, ಡಿಮ್ಯಾಂಡ್ ಯಾವ ರೀತಿಯಾಗಿ ಸಪ್ಲೈ ಫಾರ್ಮ್ ತಗೊಳ್ತದೆ, ಸಪ್ಲೈ ಮ್ಯಾನುಫ್ಯಾಕ್ಚರಿಂಗ್ ಫಾರ್ಮು, ದೆನ್ ಇಟ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್, ಇದು ಎಲ್ಲ ಇದೆ. ಅದಕ್ಕೆ ಯಾವುದೇ ಒಂದು ರೀತಿಯಿಂದ ಇದು ಆಗಲಿಲ್ಲ. ಎರಡನೇದು ಇನ್ನೊಂದು ನಿಮ್ಗೆ ಹೇಳ್ತೀನಿ. ಮಹಾರಾಷ್ಟ್ರದಲ್ಲೂ 150 ಟ್ರೈನ್ಸ್ ಅನೌನ್ಸ್ ಮಾಡಿದರು. ಕೇವಲ 50 ಟ್ರೈನ್ಸ್ ಮಾತ್ರ ಕೊಟ್ಟರು. ಅಲ್ಲಿ
ಏನು ಸಿಕ್ಬಿದ್ರು ಪ್ರಾರಂಭದಿಂದ ಕೊಟ್ಟಿದ್ರೆ ಈ ಪ್ರಶ್ನೆ ಬರ್ತಿರ್ಲಿಲ್ಲ. ಆದರೆ ಅಲ್ಲೂ ಕೂಡ ದುಡ್ಡು ಕೊಟ್ಟರೂ ಕೊಡಲಿಲ್ಲ. ಕರ್ನಾಟಕದಾಗೂ ದುಡ್ಡು ಕೊಟ್ಟರೂ ಕೂಡ ಕೊಡಲಿಲ್ಲ. ಇಲ್ಲೂ ಕೂಡ ಕರ್ನಾಟಕದಲ್ಲಿ ಟ್ರೈನ್ಸ್ಗೆ ಅನೇಕ ಪ್ಯಾಸೆಂಜರ್ ಅಥವಾ ಅವ್ರ ದುಡ್ಡೇ ಕೊಟ್ಟು ಹೋಗಿದ್ದಾರೆ. ಅವ್ರ ಹತ್ರ ಹೆಚ್ಚಿನ ಹಣ ತೆಗೆದುಕೊಂಡು ರೈಲ್ವೆಗೆ ಕಡಿಮೆ ಹಣ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ನನಗೆ ಅಥೆಂಟಿಕ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಒಂದು ಕಡೆ ನಾವು ಫ್ರೀ ಮೂವ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ರಿ, ಆ ಮೈಗ್ರೆಂಟ್ ವರ್ಕರ್ಗೆ ತಲುಪಿಸ್ತೇವೆ ಅಂತ ಹೇಳಿದ್ರಿ. ಇನ್ನೊಂದು ಅನೌನ್ಸ್ಮೆಂಟ್ ಆಯಿತು, 85% ರೈಲ್ವೆ ಡಿಪಾರ್ಟ್ಮೆಂಟ್ ವಿಲ್ ಬಿ ಹಿಯರ್, ಗವರ್ಮೆಂಟ್ ವಿಲ್ ಬಿ ಹಿಯರ್, 15% ಸ್ಟೇಟ್ ಗವರ್ಮೆಂಟ್ ವಿಲ್ ಬಿ ಹಿಯರ್. ಎಲ್ಲಿದೆ ಅದು? ಇಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಹೌದು, ಇವರು ಪ್ರಚಾರ ಗಿಟ್ಟಿಸ್ಕೊಂಡ್ರಲ್ಲ. ನಾನು ಕೇಳೋದಿದು, ಇದು ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತಿನ ದಿವಸ ನಾನು ನಿಮ್ಮನ್ನ ಹೇಳ್ತಾ ಇದ್ದೇನೆ. ಎರಡನೇದಾಗಿ ಇನ್ನೊಂದು ಬಿಗ್ಗರ್ ಮಿಸ್ ಮ್ಯಾನೇಜ್ಮೆಂಟ್. ಇಲ್ಲಿಂದ ಯಾವ ಟ್ರೈನ್, ಉದಾಹರಣೆಗಾಗಿ ಬಾಂಬೆಯಿಂದ ಲಖನೌ ಟ್ರೈನ್ ಹೋಗಬೇಕಾದ್ರೆ ಆ ಟ್ರೈನ್ಗಳು ಡೈವರ್ಟ್ ಆಗಿದ್ದು ಬಿಹಾರ್ ಕಡೆ. ಅಂದ್ರೆ ಟ್ರೈನ್ಗಳನ್ನು ಕೂಡ ಎಲ್ಲಿ 24 ತಾಸು 30 ತಾಸಿನಲ್ಲಿ ಟ್ರೈನ್ಗಳು ಮುಟ್ಟಬೇಕಾಗಿತ್ತು, 72 ಗಂಟೆಗಳ ಕಾಲ ಟ್ರೈನ್ಸ್ಗಳಿಗೆ ಟೈಮ್. ಆ 72 ಗಂಟೆ ಕಾಲ ಹೇಗೆ ಅದರಲ್ಲಿ ಅವ್ರು ಇರಬೇಕು? ಹೊರಗಡೆ ನೀವು ಹೇಳ್ತೀರಿ ಒಂದು, ಒಳಗಡೆ ವ್ಯವಸ್ಥೆ ಮಾಡಕ್ಕೆ ಯಾಕಾಗಲ್ಲ? ಅಂಡ್ ಎಪಿಡೆಮಿಕ್ ಹೆಚ್ಚಿನ ರೀತಿಯಲ್ಲಿ ಆದಾಗ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಏನೂ ಇಲ್ಲದೆ ಇದ್ದಾಗ ನಮ್ಮ ಹತ್ರ ಪ್ಲಾನ್ ಇರಲಿಲ್ಲ. ಅವ್ರಿಗೆ ಸೇಫ್ ಇಡಬೇಕು, ಇಲ್ಲದ್ರೆ ಇದು ಎಲ್ಲ ಪ್ರಶ್ನೆನೇ ಉದ್ಭವಿಸ್ತಿದ್ದಿಲ್ಲ. ಕಿಟ್ಸ್ ಕೊಡೋದು, ಮಾಸ್ಕ್ ಕೊಡೋದು, ಊಟ ಹಾಕೋದು, ಫೋಟೋಗಳು ತೆಗೆಸೋದು, ಎಲ್ಲರೂ ಅವರು ಹೆಲ್ಪ್ ಮಾಡಿದ್ರು ಇವ್ರು ಹೆಲ್ಪ್ ಮಾಡಿದ್ರು ಅಂತ ಹೇಳೋದು ಪ್ರಶ್ನೆ ಬರ್ತಿದ್ದಿಲ್ಲ. ಏನ್ ಸ್ವಲ್ಪ ಮಟ್ಟಿಗೆ ಆದ್ರೂ ಕೂಡ ಎಲ್ಲರೂ ಇವತ್ತು ಒಂದಾಗಿ ಕೆಲಸ ಮಾಡೋದ್ರಿಂದ ಅದರ ಪ್ರಮಾಣ ಕಡಿಮೆ ಆಗ್ತಿತ್ತು. ಏನೂ ಆಗ್ತಿಲ್ಲ ಅಂತ ನಾನು ಹೇಳಲ್ಲ, ಆದರೆ ಅದರ ಪ್ರಮಾಣ, ಅದರ ಇಫೆಕ್ಟ್ ಕಡಿಮೆ ಇರ್ತಿತ್ತು. ಈ ರೀತಿಯಾಗಿ ಇದು ಒಂದು ಅವರು ಮಾಡಿ ಆಯ್ತು. ಇವತ್ತು ನಿಮ್ಗೆ ಹೇಳಬೇಕಾಗಿದ್ರೆ ಇವತ್ತಿನ ಪತ್ರಿಕೆಯನ್ನು ನಾವು ಓದಿದೆ. ನಿಮ್ಮ ಡೆಕ್ಕನ್ ಹೆರಾಲ್ಡ್ನಲ್ಲೇ ಒಂದು ಆರ್ಟಿಕಲ್ ಇದು ಬಂದಿದೆ, ಏನು ಎಡಿಟೋರಿಯಲ್. ನಾನು ಸ್ಮಾಲ್ ಪ್ಯಾರಾ ಓದಿ ನಿಮ್ಮ ಮುಂದೆ ಹೇಳ್ತೇನೆ. ಇದು ಡೆಕ್ಕನ್ ಹೆರಾಲ್ಡ್, ಇದು ನಮ್ದಲ್ಲ, ಮತ್ತು ನಾವೆಲ್ಲಿಂದೋ ಬರ್ಕೊಂಡು ತಂದಿದ್ದೇವೆ ಅನ್ನೋದು ಬೇಡ. ಡೆಕ್ಕನ್ ಹೆರಾಲ್ಡ್ ಎಡಿಟೋರಿಯಲ್, ಇವತ್ತಿನ ಎಡಿಟೋರಿಯಲ್ ಈಗೂ ನೀವು ವೆರಿಫೈ ಮಾಡಬಹುದು. The migrants still want to return because they hope to get the security of home which they lacked in their workplace. ಅಂದ್ರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಆ ಕೆಲಸ ಜಾಗದಲ್ಲಿ ಅವರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಇಲ್ಲ. ಅದಕ್ಕಾಗಿ ಅವರು ತಮ್ಮ ಮನೆಗೆ ಹೋಗಬೇಕು ಅಂತಕ್ಕಂಥ ಇಚ್ಛೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. The government is duty bound to provide safe travel to them, but it has failed to do so and has even denied them the basic dignity and respect due to human beings. The Prime Minister has talked about their tremendous suffering. ಅದು ಎಲ್ಲ ನೀವು ನಿನ್ನೆ ಕೇಳಿರಿ, ಮನ್ ಕಿ ಬಾತ್ में मेरे बहुत दुख हुआ है, मैं बहुत ही शर्मिंदा हूं, मैं माफी चाहता हूं, क्षमा चाहता हूं, इस देश आपने बनाया है, ಇದೆಲ್ಲ ಹೇಳ್ತಾರೆ. ಆದರೆ the Prime Minister has talked about their tremendous suffering but has not offered a solution. The NHRC, National Human Rights Commission, noted that
the railway's treatment of migrant workers was barbaric, but expects replies to its notices within a month. Yes, 1 month. This is also the feeling of press. This is also the feeling of all the intellectuals. And a man who has got hurt, their feeling is this. But government is deaf, dumb, and its eyes are closed, ears are closed, mouth is open to talk. ಇದನ್ನ ನೋಡಿ, ಈ ರೀತಿಯಾಗಿ ಇವತ್ತು ಜನ ಬಹಳ ತೊಂದರೆಯಲ್ಲಿದ್ದಾರೆ. ಮತ್ತು ನಮ್ಮ ಎಕಾನಮಿನೂ ಇಷ್ಟು ಡೌನ್ ಆಗಿದೆ. ಯಾಕಂದ್ರೆ ಇದು ಮಾರ್ಚ್ಗಿಂತ ಮೊದಲಿನ ಲೆಕ್ಕ ತಗೊಂಡ್ರು 1.7% ನಮ್ಮ GDP. ನಾನು ಹೇಳಿದಲ್ಲ, ಸುಬ್ರಹ್ಮಣ್ಯಂ ಅವರ, ಅರವಿಂದ್ ಸುಬ್ರಹ್ಮಣ್ಯಂ ಅವರ ಇವರಿದ್ರಲ್ಲ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್ to NDA government, to Prime Minister, he said openly, ಏನು ಮೊದಲಿಂದ ಸ್ಟ್ಯಾಟಿಸ್ಟಿಕ್ಸ್ ಇದ್ದು ಅವು ಮ್ಯಾನಿಪುಲೇಟೆಡ್, ಅದರ ಒಳಗೆ ನಿಜವಾದಂಥ ಏನು ಇದಿದೆ GDP ಗ್ರೋತು, ಇಟ್ ಈಸ್ ಓನ್ಲಿ 1.75 ಅಂತಕ್ಕಂಥದ್ದು ಅವರು ಹೇಳಿದ್ದಾರೆ. ಅವರು ಹೇಳಿದ ಮೇಲೆ ಇವರು ಅವಾಗ ಹೇಳ್ತಿದ್ರು 8, 7 ಅದೆಲ್ಲ ಹೇಳಿದ್ರು. ಈಗಂತೂ ಮೈನಸ್. ನಿಮಗೊಂದು ಉದಾಹರಣೆ ತೋರಿಸ್ತೀನಿ ನಾನು. ಈವನ್ ನಮ್ಮ ಇತ್ತೀಚಿನ ಇದು ಅಂತೂ ಮಾರ್ಚ್ ಮುಂಚೆ ಅಂದ್ರೆ ಇದು ಪ್ರಶ್ನೆ ಇಲ್ಲ. ಯಾಕಂದ್ರೆ ಹೆಚ್ಚು ಕಡಿಮೆ 30th ಜನವರಿಗೆ ಇದು ಗೊತ್ತಾಗಿದೆ, ಈ ಕೋವಿಡ್ ಸ್ಪ್ರೆಡ್ ಆಗ್ತಾ ಇದೆ ಎಲ್ಲ ಕಡೆ ಅಂತ. ಆದರೂ ಕೂಡ ಮೋದಿ ಸಾಹೇಬರು ಅಹಮದಾಬಾದ್ನಲ್ಲಿ ಇವರಿಗೆ ಅಮೆರಿಕನ್ ಪ್ರೆಸಿಡೆಂಟ್ ಅವರಿಗೆ ಕರೆಸಿ ದೊಡ್ಡ ಒಂದು ಶೋ ಮಾಡಿದ್ರು. ಎಲ್ಲ ಗಾಡಿ ಕಟ್ಟಿ ಅದು ಕಟ್ಟಿ ಟ್ರಂಪ್ ಅವ್ರಿಗೆ ಕರೆಸಿ ಎಲ್ಲ ಮಾಡಿದ್ರು. ಮಾಡಿದ ಮೇಲೆ ಅಂದ್ರೆ ಆವಾಗ ಈ ಪರಿಸ್ಥಿತಿ ನಡೆದಿತ್ತು. ಇದು ಗೊತ್ತಾಗಿದ್ದೆ 30th ಜನವರಿಗೆ. ಮತ್ತು ಮಾರ್ಚ್ನಲ್ಲಿ ಅವ್ರಿಗೆ ಕರ್ಕೊಂಡು ಬಂದು ಇದು ಎಲ್ಲನೂ ಕೂಡ ಇಲ್ಲಿ ಶೋ ಮಾಡಿದ್ರು. ಆಮೇಲೆ ಲಾಕ್ಡೌನು 24 ಘೋಷಣೆ ಮಾಡಿದ್ರು. ಸೊ ಇದು ಎಲ್ಲ ನಾವು ನೋಡಿದಾಗ ಗವರ್ಮೆಂಟ್ ಮಾತಾಡ್ತಾರೆ, ಕಂಪ್ಯಾಷನ್ ತೋರಿಸ್ತಾರೆ, ಆದರೆ ಅವ್ರ ಹತ್ರ ಕೆಲಸ ಮಾಡೋ ಕಮಿಟ್ಮೆಂಟ್ ಇಲ್ಲ, ಹಾರ್ಟ್ ಇಲ್ಲ. ಈ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಇವತ್ತು -1.4% ಮತ್ತು ಕನ್ಸ್ಟ್ರಕ್ಷನ್ 2.2% ಮೈನಸ್ ಇವೆಲ್ಲ. ಸೊ ನೀವು ಯಾವುದೇ ರೀತಿಯಿಂದ ತೆಗೆದುಕೊಂಡ್ರೆ ಅವರ ಮಾತಿಗೆ ಏನು ಬೆಲೆ ಇಲ್ಲ ಮತ್ತು ಜನರ ಬಗ್ಗೆ ಕಾಳಜಿ ವಹಿಸಿಲ್ಲ ಅನ್ನತಕ್ಕಂಥ ನನ್ನ ಮಾತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಮತ್ತು ನಾವು ಇವತ್ತು ಇದನ್ನು ರಾಜಕಾರಣ ಮಾಡಬಾರ್ದು, ಮಾಡಕ್ಕೆ ಹೋಗಬಾರ್ದು ಅಂಥೇಳಿ ನಾವು ಸುಮ್ಮನಿದ್ದೇವೆ, ಇನ್ನೂ ಸುಮ್ಮನೆ ಇರ್ತೇವೆ. ಆದರೆ ಜನರಿಗೆ ವಾಸ್ತವ್ಯ ಸ್ಥಿತಿ ತಿಳಿಸದೆ ಹೋದರೆ ಗೊತ್ತಾಗದ ಹೇಗೆ? ಎಷ್ಟು ಟ್ರೈನ್ಗಳಿವೆ, ಎಷ್ಟು ಪ್ಯಾಸೆಂಜರ್ ಹೋಗ್ತಾರೆ, ಇವರು ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ, ಎಷ್ಟು ಊಟ ಕೊಟ್ಟಿದ್ದಾರೆ ಎಷ್ಟು ಜನರಿಗೆ. ಈವನ್ ಅಲ್ಲಿ ರೈಲ್ವೆ ಕ್ಯಾಂಟೀನ್ಲಿಂದ ಊಟ ಕೊಟ್ಟಿಲ್ಲ ಅಲ್ಲಿ ಅನೇಕ ಜನರಿಗೆ. ದುಡ್ಡು ಕೊಟ್ಟರೂ ಕೂಡ SMS ಮಾಡಿದ್ರೂ ಕೂಡ ಅಲ್ಲಿ ಬಂದು ಮುಟ್ಟಿಲ್ಲ. ಹಾಗೆ ಇಂಥ ಕೆಟ್ಟ ವ್ಯವಸ್ಥೆ ಮೈಗ್ರೆಂಟ್ ವರ್ಕರ್ ಜೊತೆಯಲ್ಲಿ ಮಾಡಿದ್ದಾರೆ. ಮತ್ತು ನೀವಂತೂ ದಿನ ಟಿವಿಯಲ್ಲಿ ನಿಂಬಲ್ಲೇ ಬರ್ತಿರ್ತವೆ ಅನೇಕ ನ್ಯೂಸ್ಗಳು. ಮೊದಲು ಬಂದ ಮೇಲೆ ಅಟ್ಲೀಸ್ಟ್ ರಿಯಾಲಿಟಿ ಶೋ ಅಥವಾ ರಿಯಾಲಿಟಿ ಸ್ಟೇಟ್ಮೆಂಟ್ಗಳು ನೀವು ಕಳಿಸ್ತೀರಿ, ಅದ್ರಾಗೂ ನೀವು ನೋಡ್ಬೋದು, ಬೇರೆ ಎಲ್ಲ ಕಡೆನೂ ಕೂಡ ನೀವು ಕಾಣಬಹುದು.
ಸೊ ಅದಕ್ಕಾಗಿ ನಾನು ಇವತ್ತು ಇದು ಕಂಪ್ಲೀಟ್ ಈ ರೀತಿಯಾಗಿ ಮೆಸ್ ಆಗ್ತಕ್ಕಂಥದ್ದನ್ನು ರೈಲ್ವೆ ಮಿನಿಸ್ಟ್ರಿ ಅವರು ಹೊತ್ಕೊಳ್ಬೇಕು ಮತ್ತು ಅವರು ಏನು ಇದನ್ನು ನಮ್ಮ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಈ ರೀತಿಯಾಗಿ ಅವಮಾನ ಮಾಡಿದಾರೋ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವ್ರದ್ದು ನೆಗ್ಲೆಕ್ಟ್ ಮಾಡಿದಾರೋ, ಈಸ್ ರೆಸ್ಪಾನ್ಸಿಬಲ್. ಅದಕ್ಕಾಗಿ ಅವರು ತಾನಾಗೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಹೊತ್ಕೊಂಡು ಅವರು ರಾಜೀನಾಮೆ ಕೊಟ್ಟು ಇದು ವ್ಯವಸ್ಥೆಯನ್ನು ಸರಿ ಮಾಡಬೇಕು. ಇಲ್ಲದ 13,000 ಟ್ರೈನ್ಗಳು ಇಟ್ಕೊಂಡು ಆಮೇಲೆ 9,000 ಫ್ಲೈಟ್ ಟ್ರೈನ್ಸ್ ಇಟ್ಕೊಂಡು ದಿನ 2,30,00,000 ಜನ ಟ್ರಾವೆಲ್ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ, ಯಾಕಂದ್ರೆ ನಾನು ಒಂದು ವರ್ಷ ಇದ್ದೆ ಅದರಲ್ಲಿ, ನನಗೆ ಗೊತ್ತು. ಇವತ್ತು ಅದೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟೇ ಮುಣಿಗೆ ಹೋಗಿದೆ, ಎಲ್ಲ ಒಯ್ದು ಸರ್ಕಾರಕ್ಕೆ ಕೊಟ್ಬಿಟ್ಟ. 100 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿದ್ದನ್ನ ಇವತ್ತು ಅಸಹಾಯಕತೆಯಿಂದ ಒಯ್ದು ಸರ್ಕಾರ ಕೈಯಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಏನಾಗ್ತದೆ, ನಮಗೆ ಹೊಸ ಟ್ರೈನು ಸಿಗಲ್ಲ. ಈಗ ಕೆಲವು ಟ್ರೈನ್ಗಳು ಬಿಟ್ಟಿದ್ದಾರೆ. ಈಗ ರಾಜಧಾನಿ ಒಂದು ಟ್ರೈನ್ ಇದೆ, ಕರ್ನಾಟಕದಾಗ ಸ್ಟಾಪೇ ಇಲ್ಲ ಎಕ್ಸೆಪ್ಟ್ ಗುಂಟೂರು, ಗುಂತಕಲ್, ಅನಂತಪುರ್, ಬ್ಯಾಂಗ್ಳೂರು. ಆ ಕಡೆ ಮೊದಲು ಯಾದಗಿರಿ ನಿಲ್ತಿತ್ತು, ರಾಯಚೂರು ನಿಲ್ತಿತ್ತು. ಅದು ಸ್ಟಾಪ್ ರಾಜಧಾನಿ ಕ್ಯಾನ್ಸಲ್ ಮಾಡಿ ಬರೇ 2 ಕಡೆ ಇಲ್ಲಿ ಆಂಧ್ರದಲ್ಲಿ ನಿಲ್ಲಿಸಿ ಬೆಂಗಳೂರಿಗೆ ಬರ್ತದೆ. ಡೆಲ್ಲಿಗೆ ಆ ಕಡೆ ಹೋಗ್ತದೆ, ಝಾನ್ಸಿಗೆ, ಸಿಕಿಂದ್ರಾಬಾದ್ಲಿಂದ ಆ ಕಡೆ. ಅಂದರೆ ಯಾವುದು ಎಲ್ಲಿ ಏನಿದೆ ಅನ್ನೋದನ್ನು ಅವರಿಗೆ ಇದ್ರ ಬಗ್ಗೆ ಅಷ್ಟೊಂದು ಕಾಳಜಿ ಇಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಮತ್ತು ಇನ್ನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಇದರಲ್ಲಿ ಕಂಪ್ಲೀಟ್ ಆಗಿ ಈ ಮೈಗ್ರೆಂಟ್ ವರ್ಕರ್ಸ್ ಇಂಟ್ರೆಸ್ಟ್ ಅನ್ನು ಕಾಪಾಡೋದು ಇದರಲ್ಲಿ ವಿಫಲರಾಗಿದ್ದಾರೆ. ಅವರಿಗೆ ರಕ್ಷಣೆ ಕೊಡ್ತಾ ಇಲ್ಲ. ಇದು ನನ್ನ ಫೀಲಿಂಗು ಅಲ್ಲ, ನಿಮ್ಮೆಲ್ಲರ ಪತ್ರಿಕಾ ಮಿತ್ರರ ಫೀಲಿಂಗು ಅನೇಕ ಇವ್ರದ್ದು ಇದೆ. ಮತ್ತು ನೀವು ಕಣ್ಣಾರೆ ನೋಡ್ತಾನೆ ಇದ್ದೀರಿ. ಇದಕ್ಕೆ ಹೆಚ್ಚಿನ ಎಕ್ಸ್ಪ್ಲನೇಷನ್ ನಾನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿದ್ರು. ಈಗ ಸ್ಪೀಕರ್ ಸಾರ್ವಜನಿಕ ಲೆಕ್ಕಪತ್ರ ಸ್ಥಾಯಿ ಸಮಿತಿಗೆ ಪರಿಶೀಲನೆಗೆ ಹೋಗಬೇಡಿ ಅಂತ ಒಂದು ಸ್ಟೇ ತರ ತಡೆಯಾಜ್ಞೆ ತರನೇ ಕೊಟ್ಟಿದ್ದಾರೆ. ಇದು ಸರಿನಾ ಅಂತ ಅವ್ರು ಹೇಳ್ತಾರಂಥದ್ದು ಒಂದು ಹಗರಣ ಇದೆ, ಈ ಒಂದು ಸಂದರ್ಭದಲ್ಲಿ ಮಾಡೋದು ಸರಿನಾ ಹೇಳ್ತಾರೆ. ನೀವೇನ್ ಹೇಳ್ತೀರಿ? ಇನ್ನೊಬ್ಬರದಾಗ ಇಂಟರ್ಫಿಯರ್ ಮಾಡಲ್ಲ. ನೀವು ಯಾವ ಪತ್ರಿಕೆ ರಿಪ್ರೆಸೆಂಟ್ ಮಾಡ್ತೀರಿ? ತಾವು TV9 ಮಾಡ್ತೀರಿ, ಬಟ್ ನಿಮ್ದು NDTVಗೆ ಹೋಗಲ್ಲ. ಸೊ ಅದಕ್ಕೆ ಹೇಳ್ತಾರ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಹೋಗೋದಕ್ಕಾಗಲೇ ರೆಡಿ ಮಾಡ್ಕೊಂಡಿದ್ರು. ಹೋಗುವಂತ ಒಂದು ಸಮಯದಲ್ಲಿ ಸ್ಪೀಕರ್ ಅವರು ಅದಕ್ಕೆ ತಡೆ ಮಾಡುವಂಥದ್ದು. ಇದರ ಬಗ್ಗೆ ನಾನು ಅಪಚಿತಿ ಮಂಡನೆ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ SK ಪಾಟೀಲ್ ಹೇಳಿದ್ದಾರೆ. ವಾಟ್ ಇಸ್ ಯುವರ್ ರಿಯಾಕ್ಷನ್ ಆಸ್ ಎ ಸೀನಿಯರ್? ಇಲ್ಲ, ಇದರೊಳಗೆ ನಮ್ಮಲ್ಲಿ ರಿಪ್ಲೈ ಕೊಡ್ತಕ್ಕಂಥ ಕೆಪೇಬಲ್ ಪೀಪಲ್ ಇದ್ದಾರೆ. HK ಪಾಟೀಲು ಕೊಡ್ತಾರೆ, ಸಿದ್ದರಾಮಯ್ಯನವರು CLP ಲೀಡರ್ ಆಗಿ ಕೊಡ್ತಾರೆ, ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಕೊಡ್ತಾರೆ. ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಅದ್ರ ಬಗ್ಗೆ ಹೇಳಿ. ಖರ್ಗೆ ಸಾಹೇಬ್ರದ್ದು ಮುಗಿಸಿ ಆಮೇಲೆ ಮಾತಾಡೋಣ. ಸೊ ಇದು ಥ್ಯಾಂಕ್ ಯು. ಖರ್ಗೆ ಸಾಹೇಬ್ರು ಇಲ್ಲಿ ಈಸ್ ನಾಟ್ ಹಿಯರ್ ಆಸ್ ಎ ನಮ್ಮ ಸ್ಟೇಟ್ ಅವ್ರದ್ದು. ಈಸ್ ಎ ಫಾರ್ಮರ್ ರೈಲ್ವೆ ಮಿನಿಸ್ಟರ್, ಫಾರ್ಮರ್ ಲೇಬರ್ ಮಿನಿಸ್ಟರ್. ಸೊ ಎಲ್ಲ ಮಾಹಿತಿ ಇಟ್ಕೊಂಡೇ ಅವರು ಮಾತಾಡ್ತಾ ಇದ್ದಾರೆ, ಅವ್ರ ಅನುಭವದಲ್ಲೂ ಮಾತಾಡ್ತಾ ಇದ್ದಾರೆ. ಅದು ಕನೆಕ್ಟೆಡ್ ಏನಾದ್ರು ಇತ್ತು ಅಂದ್ರೆ ತಮಗೆ ಮಾಡಿ ಆಮೇಲೆ ಬೇಕಾದ್ರೆ ನಾ 2 ನಿಮಿಷ ಮಾಡ್ತೀನಿ. ರೈಲ್ವೆ ಮತ್ತು ಮೈಗ್ರೆಂಟ್ ವರ್ಕರ್ಸ್ ಮೇಲೆ ಏನಾದರೂ ಓಕೆ, ನೀವು ಹೇಳ್ಬೇಡಿ. ಸರ್ ಮಹಾರಾಷ್ಟ್ರ ಉಸ್ತುವಾರಿ ಆಗಿರೋದು ಒಂದು ಪ್ರಶ್ನೆ ಇದೆ. ಹೇಳಿ ಸರ್. ಮಹಾರಾಷ್ಟ್ರದಲ್ಲಿ ಹೆಚ್ಚು ಕರೋನಾ ಕೇಸುಗಳು ದೃಢಪಟ್ಟಿದೆ. ಸರ್ ಅಲ್ಲಿನ ಸರ್ಕಾರ ಅದನ್ನು ನಿಯಂತ್ರಣ ಮಾಡೋದಕ್ಕೆ ವಿಫಲವಾಗಿದೆ ಅನ್ನುವಂಥದ್ದು. ಅದರಲ್ಲಿ ತಾವು ಕೂಡ ಪಾತ್ರಧಾರಿಗಳಾಗಿರೋದ್ರಿಂದ
ನಾನು ಪಾತ್ರಧಾರಿ ಅಲ್ಲ, ನಾನು ಜನರಲ್ ಸೆಕ್ರೆಟರಿ. ಸ್ವಲ್ಪ ಅದೇ ಹೇಳ್ತೀನಿ. ಸಿ, ಮಹಾರಾಷ್ಟ್ರದು ಪರ್ಟಿಕ್ಯುಲರ್ಲಿ ಬಾಂಬೆನಲ್ಲಿ ಅದರ ಪರಿಸ್ಥಿತಿನೇ ಬೇರೆ, ಬೇರೆ ರಾಜ್ಯದಲ್ಲಿರ್ತಕ್ಕಂಥ ನಗರಗಳ ವ್ಯವಸ್ಥೆನೇ ಬೇರೆ. ಇವತ್ತು ಬಾಂಬೆನಲ್ಲಿ ದೇಶದ ಎಲ್ಲ ಮೂಲೆಯಿಂದ ಜನ ಅಲ್ಲಿ ಬರ್ತಾರೆ. ಅದು ಬಿಹಾರ್ ಇರ್ಬೋದು, UP ಇರ್ಬೋದು, ಕರ್ನಾಟಕ ಇರ್ಬೋದು. ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದವರು ಒಂದು ಕಾಲದಲ್ಲಿ ಅಲ್ಲಿ ಅನೇಕ ಜನ ಡಾಮಿನೇಟ್ ಮಾಡ್ತಿದ್ರು. MLA ಇದ್ರು, ಮಿನಿಸ್ಟರ್ ಇದ್ರು, ಎಲ್ಲಾನು ಕೂಡ ಇದೆ. ಸೊ ಅಲ್ಲಿ ಸ್ಲಮ್ ಏರಿಯಾ, ಒಂದೇ ಏರಿಯಾದಲ್ಲಿ ಸುಮಾರು ಹೆಚ್ಚು ಕಡಿಮೆ ಅಲ್ಲಿ 30 ರಿಂದ 40 ಲಕ್ಷ ಜನ ಇದ್ದ ಕಾರಣ ಅದರ ಪರಿಣಾಮ ಹೆಚ್ಚಿಗೆ ಅಲ್ಲಿ ಕಾಣ್ತಾ ಇದೆ. ಆದರೆ ಅದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಹಾರಾಷ್ಟ್ರ ಗವರ್ಮೆಂಟು ನಿಲ್ಲಿಸಕ್ಕೆ ಮಾಡ್ತಾ ಇದ್ದಾರೆ. ಮತ್ತು ನಾನು ಕಣ್ಣಾರೆ ನೋಡಿದ್ರೆ, ಯಾಕಂದ್ರೆ ನಾನು ಚುನಾವಣೆಯಲ್ಲಿ, ಈ ಚುನಾವಣೆಯಲ್ಲ, ಇನ್ನು ಇದ್ರ ಹಿಂದೆನೂ ಕೂಡ ನಮಗೆ ಕರ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಕರ್ನಾಟಕದ ಜನ ಎಲ್ಲೆಲ್ಲಿ ಇದ್ದಾರೆ ವರ್ಕರ್ಸು, ಅಲ್ಲಿ ಮಾತಾಡಕ್ಕೆ ಅವರು ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಒಂದೊಂದು ರೂಮ್ನಾಗ 4 ಜನ 5 ಜನ, ಮತ್ತು ಹಗಲ 5 ಜನ ಇದ್ರೆ ಇವರು ಶಿಫ್ಟಿಗೆ ಹೋದ್ರೆ ಅಂದ್ರೆ ರಾತ್ರಿ ಅವ್ರು ಬಂದು ಮಲಗೋದು. ಈ ಪರಿಸ್ಥಿತಿ ಅಲ್ಲಿದೆ. ಅದಕ್ಕೆ ನಿಯಂತ್ರಣ ಮಾಡತಕ್ಕಂಥ ಎಲ್ಲ ಪ್ರಯತ್ನ ನಡೆದಿದೆ. ಅದನ್ನೇ ನಾ ಹೇಳಿದೆ, ಅಂತ ಕಡೆನೂ ಕೂಡ 150 ಟ್ರೈನ್ ಡೈಲಿ ಕೇಳಿದ್ರೆ ಬರೀ 50 ಟ್ರೈನ್ ಕೊಟ್ಟಿದ್ದಾರೆ. ಅದನ್ನ ನೀವು ಮೊದಲೇ ಅವರಿಗೆ ಹೊರಗಡೆ ಕಳಿಸಕ್ಕೆ ಪ್ರಯತ್ನ ಮಾಡಿದ್ರೆ ಅವರವರ ಜಾಗದಲ್ಲಿ ಅವರು ತಲುಪ್ತಾ ಇದ್ರು. ಸೊ ಇದು ಎಲ್ಲನೂ ಕೂಡ ಈಗ ನಾನು ಮಹಾರಾಷ್ಟ್ರ ಬಗ್ಗೆ ಹೇಳಬೇಕಾದ್ರೆ, ನಿಮಗೆ ಈಗ ಮುಂಬೈ ಕಾರ್ಪೊರೇಷನ್ದಲ್ಲೇ ಇದು ಹೆಚ್ಚಿಗೆ ಆಗಿತ್ತು. ಸುಮಾರು ಈಗಿಂದ ಜಸ್ಟ್ ಲೇಟೆಸ್ಟ್ ಡೇಟ್ 31st ಇದೆ. ಸುಮಾರು ಬಾಂಬೆ ಕಾರ್ಪೊರೇಷನ್ದಲ್ಲೇ 39,686 ಕೇಸಸ್, ಡೆತ್ಸ್ 1,279. ಇದರಲ್ಲಿ ಇದು ಒಂದೇ ಜಾಗದಲ್ಲಿ ಬಾಂಬೆನಲ್ಲಿ, ಅದರಲ್ಲೂ ಸ್ಲಮ್ ಏರಿಯಾ. ಅದಕ್ಕಾಗಿ ಇಂಥದ್ದು ಅದು ಒಂದು ಪೂನಾದಲ್ಲೂ ಕರ್ನಾಟಕದವರು ಸಾಕಷ್ಟು ಜನ ಇದ್ದಾರೆ. ಒಂದೇ ಕಡೆ ಒಂದು ಸ್ಲಮ್ ಏರಿಯಾ ಇದೆ ಪೂನಾದಲ್ಲಿ, ಅಲ್ಲೂ ಕೂಡ 8-10 ಲಕ್ಷ ಜನ ಇದ್ದಾರೆ. ಅದರಲ್ಲಿ 50-60% ಕರ್ನಾಟಕದವರು ಇದ್ದಾರೆ. ಅದಕ್ಕಾಗಿ ಪ್ರಯತ್ನಗಳು ಅಲ್ಲೂ ಕೂಡ ನಡೆದಿವೆ, ಹಿಂಗೆ ನಿಗ್ಲೆಕ್ಟ್ ಮಾಡಿಲ್ಲ. ಆದಷ್ಟು ಜನ ಅಲ್ಲಿ NGOs ಜಾಗೃತರಿದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ದವ್ರು ಮಾಡ್ತಾ ಇದ್ದಾರೆ, NCPದವ್ರು ಮಾಡ್ತಾ ಇದ್ದಾರೆ, ಶಿವಸೇನಾದವ್ರು ಮಾಡ್ತಾ ಇದ್ದಾರೆ. ಎಲ್ಲ NGOs ಕಾರ್ಪೊರೇಟ್ ಕಂಪನಿಗಳಲ್ಲಿ ಇರೋದ್ರಿಂದ ಸಾಕಷ್ಟು ಜನ ನೇರವಾಗಿ ಜನರಿಗೆ ತಲುಪಿ ಸಹಾಯ ಮಾಡ್ತಾ ಇದ್ದಾರೆ. ಅದನ್ನು ಕಂಟ್ರೋಲ್ನಾಗ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಯಾರಿಗೂ ಬ್ಲೇಮ್ ಕೊಡ್ತಕ್ಕಂಥದ್ದಿಲ್ಲ. ಅಲ್ಲಿ ಇರ್ತಕ್ಕಂಥ ಪ್ರಯತ್ನ ಇನ್ನೂ ಹೆಚ್ಚಿಗೆ ಮಾಡಬೇಕು, ಅದು ಮಾಡ್ತಾ ಇದ್ದಾರೆ. ನಿನ್ನೆನೂ ಕೂಡ ಅವರ ನೀವು ಸ್ಟೇಟ್ಮೆಂಟ್ ಕೇಳಿರ್ಬೋದು.